ಹೇಳ್ಬೇಕಾಗಿದೆ. ಚಿನ್ನಯ್ಯ ಎಲ್ಲಿ ತಪ್ಪಿದ ಏನು ಮಾಡಿದ ಅಂತೇಳಿ. ಮತ್ತು ಇವನ್ನ ಆ ಒಂದು ಸತ್ಯ ಹೇಳೋದಕ್ಕೆ ಧೈರ್ಯ ಮಾಡೋದಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಎದುರಲ್ಲೂ ಅಂದರೆ ಒಕ್ಕಲಿಗರ ಸ್ವಾಮೀಜಿ ಅವ್ರ ಎದುರುಗಡೆ ಹೋಗಿ ತಪ್ಪು ಒಪ್ಪಿಕೊಂಡು ಇಲ್ಲ ಹಿಂಗೆ ನಡೆದಿರ್ತೀರಿ ಸ್ವಾಮೀಜಿ ಅವ್ರು ಅಂದಾಗ ಅವ್ರು ನಾನು ನಿಮ್ಮ ಹಿಂದೆ ಅದಿಲ್ಲಪ್ಪ ಅಂದ್ಬಿಟ್ಟು ಧೈರ್ಯ ಕೊಟ್ಟಿದ್ದಕ್ಕಾಗಿ ಪಾಪ ಅವ್ರು ಮುಂದಿಟ್ಟು ಹೆಜ್ಜೆ ಚಿನ್ನಯ್ಯ ಅಂತ ಇಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಇಡೀ ಮಠಮಾನ್ಯಗಳನ್ನು, ಗುಡಿ ಗುಂಡಾರಗಳನ್ನು, ಆಡಳಿತಗಳನ್ನು, ರಾಜಕೀಯವನ್ನು ಎಲ್ಲವನ್ನ ತನ್ನ ಕಬಂಧ ಬಾವಿಗೆ ಸೆಳೆದುಕೊಳ್ಳೋ ಶಕ್ತಿ ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಇದೆ ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ ಇದೆ. ಅಂಥ ಪ್ರಸಂಗದಲ್ಲಿ ಪಾಪ ಅಂಥ ದೊಡ್ಡ ಎದುರಾಳಿ ಒಬ್ಬ ಸಣ್ಣ ವ್ಯಕ್ತಿನ ಹೋಗಿಬಿಟ್ಟಾಗ ದಿಕ್ಕು ತೋರಿಸಂಗಾಗಿ ಯಾವ್ದು ಕರೆ ಮಾತಾಡ್ತಾ ಇದ್ದೀನಿ, ಯಾವ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಸಹಿತ ತಿಳಿಲಾರದ ಮಾತಾಡೋಂಥ ಪ್ರಸಂಗ ನಮ್ಮ ಚೆನ್ನೈಗೆ ಬಂತು ಅಂತ. ಚೆನ್ನೈ ಇವತ್ತೇನು ಮಾತಾಡಿದ್ರೆ ಅದು ಒತ್ತಡದಿಂದ ಸತ್ಯ ಮಾತಾಡಲಿಲ್ಲ. ಎರಡನೇ ಹೇಳಿಕೆ ಆದರೆ ಮೊದಲನೇ ಹೇಳಿಕೆ ಯಾಕೆ ಸತ್ಯ ಅಂತ ಹೇಳಬೇಕಾಗಿದೆಪ್ಪ ಅಂತಂದ್ರೆ ಅಲ್ಲಿ ಒತ್ತಡ ಇರಲಿಲ್ಲ. ತಾನೋ ಒತ್ತಡ ಯಾರು ಹೇಳಲಿಕ್ಕೆ ಹೋರಾಟ ಮಾಡೋರ ಜೊತೆಗೆ ಇಲ್ಲ ಅವ್ರನ್ನ ಮಾತಾಡಿದ ಕರೆದು ನಾನು ಇಂಟರ್ವ್ಯೂ ಕೊಡ್ತೀನಪ್ಪ ಅಂತೇಳಿ ಬಂದು ಇಂಟರ್ವ್ಯೂ ಕೊಟ್ಟದ್ದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆ ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಚಿನ್ನಯ್ಯನ ಈಗಂತೂ ಸ್ಪಷ್ಟವಾಗಿ ಕೋರ್ಟ್ ಅವ್ರು ರೆಸ್ಟ್ರಿಕ್ಷನ್ ಹಾಕ್ಯದ. ಎಲ್ಲಿಯೂ ಮಾತಾಡೋ ಹಾಗಿಲ್ಲ, ಇಂಟರ್ವ್ಯೂ ಕೊಡೋ ಹಾಗಿಲ್ಲ, ನೀರು ಹತ್ತಿರ ಮನೇಲಿ ಇರಬೇಕಪ್ಪ ಅಂತೇಳಿ. ಇನ್ನು ಮತ್ತೆ